ನಮಸ್ಕಾರ. ತುಲಾ ರಾಶಿಯವರಿಗೆ ಶನಿ ಏನ್ ಮಾಡ್ತಾನೆ? ಶನಿ 5ನೇ ಮನೆಯಿಂದ 6ನೇ ಮನೆಗೆ ಹೋಗಿದ್ದಾನೆ. ಪಂಚಮ ಶನಿ ಅಂತ ಕೆಲವರೆಲ್ಲ ಭಯ ಪಟ್ಕೊಂಡಿರ್ತೀರ. ಯಾರು ತುಲಾ ರಾಶಿಯಲ್ಲಿ ಬರೋರು ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ 3 ಪಾದಗಳು ಬರುತ್ತೆ. ಸಾಮಾನ್ಯವಾಗಿ ಶನಿ ಗ್ರಹಕ್ಕೆ 6ನೇ ಮನೆ ಬಹಳ ಒಳ್ಳೆಯದು. ರೋಹ, ಋಣ, ಶತ್ರು ಅಂತ ಹೇಳ್ತೀವಿ. ಸ್ವಾಭಾವಿಕವಾಗಿ ದುಸ್ಥಾನ ಅಂತ ಹೇಳ್ತೀವಿ. ದುಸ್ಥಾನ ಅಂದ್ರೆ ಕೆಟ್ಟ ಮನೆ ಅಂತಲ್ಲ, ನಮಗೆ ಒಳ್ಳೇದು ಮಾಡೋದಕ್ಕಿಂತ ಹೆಚ್ಚು ಕೆಟ್ಟದ್ದು ಬರುವಂತಹ ಸ್ಥಾನ ಅಂತ ಹೇಳ್ತೀವಿ. ಆದ್ರೆ ಕೆಟ್ಟ ಗ್ರಹ ಕೆಟ್ಟ ಮನೆಯಲ್ಲಿದ್ರೆ ಒಳ್ಳೆ ಫಲಗಳು ಸಿಗುತ್ತೆ ಅಂತ ಹೇಳ್ತೀವಿ. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಅಂತಾರಲ್ಲ, ಆ ತರ. 6ನೇ ಮನೆಗೆ ಶನಿ ಬರೋದ್ರಿಂದ ಜನರಲ್ ಆಗಿ ಹಳೆ ಬಿಟ್ಟೋಗಿರ್ತಕ್ಕಂಥ ಕೆಲಸಗಳೇನಾದ್ರು ಮತ್ತೆ ಬರುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಹಣಕಾಸಿನ ಕೊರತೆ ಕಮ್ಮಿ ಆಗುತ್ತೆ. ಸಾಲ ಸ್ವಲ್ಪ ತೀರುತ್ತೆ. ಈ ರೀತಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುವಂತಹ ಕೆಲಸಗಳೆಲ್ಲ ಆಗುತ್ತೆ. ಮಕ್ಕಳಿಗೆ ನಾನು ಹೇಳಿದೆ, 27 ವಯಸ್ಸುವರೆಗೂ ಇರೋ ಮಕ್ಕಳಿಗೆ, ಆಮೇಲೆ 50 ವಯಸ್ಸುವರೆಗೂ ಇರೋರು, ಅದರ ನಂತರ 50ರ ಮೇಲಿರೋರು ಎಲ್ರಿಗೂ ರೌಂಡ್ ಬರುತ್ತೆ. ಮೊದಲನೇ ರೌಂಡ್ ಶನಿ ಇದ್ದಂಗೆನೆ 6ನೇ ಮನೆ ಶನಿ, 8ನೇ ಮನೆ ಶನಿ ಅಂತ ಬರುತ್ತೆ. ಮಕ್ಕಳಿಗೆ ಓವರ್ ಆಲ್ ಅಭಿವೃದ್ಧಿ, ಆರೋಗ್ಯದಲ್ಲಿ ಏರುಪೇರು ಇರ್ತಕ್ಕಂಥ ಮಕ್ಕಳು ಕೂಡ ಚೆನ್ನಾಗಾಗ್ತಾರೆ. ಒಳ್ಳೆ ಔಷಧಿ ಸಿಗುತ್ತೆ, ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಳ್ಳೆ ಶಾಲೆಯಲ್ಲಿ ಅಡ್ಮಿಷನ್ ಸಿಗುತ್ತೆ ಚಿಕ್ಕ ಮಕ್ಕಳಿಗೆ. ಮತ್ತೆ ಕೆಲವು ಮಕ್ಕಳು ಮಾತು ಬರಲಿಲ್ಲ ಸರ್, ಇನ್ನ ಅವನಿಗೆ ನಡೆಯಕ್ಕಾಗ್ತಾ ಇಲ್ಲ, ಸಣ್ಣ ಮಕ್ಕಳು 3-4 ವಯಸ್ಸಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಎಲ್ಲ ಅಭಿವೃದ್ಧಿಗಳು ಕೂಡ, ಅಂದ್ರೆ ದೇಹದಲ್ಲಿ ಶಕ್ತಿ, ಬುದ್ಧಿ ಎರಡು ಕೊಡತಕ್ಕಂಥ ಒಂದು ಶನಿಯಾಗಿರುತ್ತೆ ಇದು. ಯುವಕರಿಗೆ ಸುಮಾರು 22-23 ವಯಸ್ಸೊಳಗೆ ಇರ್ತಕ್ಕಂಥ ಯುವಕರಿಗೆ ಹೈಯರ್ ಎಜುಕೇಶನ್ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಸಿಗುತ್ತೆ. ಪರ್ಮನೆಂಟ್ ಆಗಿಲ್ಲ ಕೆಲಸ ಅಂತ ಹೇಳ್ತಕ್ಕಂಥವ್ರಿಗೆ ಪರ್ಮನೆಂಟ್ ಕೆಲಸ ಆಗುವಂತಹ ಯೋಗ ಇದೆ. ಸಾಲ ಸೋಲಗಳಿಂದ ಬಿಡುಗಡೆ ಆಗುವಂತಹ ಸಮಯ. ಏನೋ ಚಿಕ್ಕ ವಯಸ್ಸಲ್ಲಿ ಏನೋ ಕಷ್ಟಪಟ್ಟು ನಾನು ದುಡ್ಡು ಸಂಪಾದನೆ ಮಾಡಿದ್ದೆ, ಯಾರಿಗೂ ಕೊಟ್ಟಿದ್ದೆ, ಯಾರು ವಾಪಸ್ ಕೊಟ್ಟಿಲ್ಲ ಅನ್ನೋರು ಕೂಡ ಈ ಸಮಯದಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ಸಿದ್ರೆ ನಿಮ್ ದುಡ್ಡು ಹಿಂದಿರುಗಿ ಬರುವಂತಹ ಸಾಧ್ಯತೆಗಳಿದೆ. ಹೈಯರ್ ಎಜುಕೇಶನ್ಗೆ ಹೋಗುವಂತವ್ರು, ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಕ್ಕಂಥವ್ರು, ಇವ್ರಿಗೆಲ್ಲರಿಗೂ ಕೂಡ ವಿಶೇಷವಾದಂತ ವರ್ಷವಾಗಿರುತ್ತೆ. ಇದರ ಜೊತೆ ಗುರುವಿನ ಫಲ ಮತ್ತೆ ಮೇ ತಿಂಗಳು 28ರಿಂದ ರಾಹು ಕೇತುಗಳು ಬೇರೆ ಮನೆಗೆ ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಹೆಚ್ಚಾಗಿ ನಿಮ್ಮ ಜಾತಕ ಫಲ ಎಲ್ಲ ಸೇರುತ್ತೆ. ಆದ್ರೆ ನಾನು ಹೇಳಿದ್ನಲ್ಲ, ಗೋಚಾರ ಫಲ ಅಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಏನಾದ್ರು ಒಳ್ಳೇದಾಗತ್ತಾ? ಸರ್ ನೀವು 3 ವರ್ಷ ಆದ್ಮೇಲೆ ಚೆನ್ನಾಗಾಗ್ತೀರಾ ಅಂತ ಹೇಳ್ತೀರಿ. ಈಗ ಇಮಿಡಿಯೇಟ್ ಆಗಿ 6 ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ತುಲಾ ರಾಶಿಯವರಿಗೆ ವಿಶೇಷವಾದಂತ ಫಲಗಳು ಖಂಡಿತ ಇರುತ್ತೆ. ಮಧ್ಯಮ ವಯಸ್ಸವರೆಗೆ ಬಹಳ ದಿವಸದಿಂದ ಸೈಟ್ ತಗೋಬೇಕು, ಮನೆ ಕಟ್ಟಿಸ್ಬೇಕು, ಬೇರೆ ಯಾವುದೋ ಒಂದು ಸಾಲ ತೀರಿಸಿ ಹಳೆ ಸೈಟ್ ಅನ್ನು ಕೊಟ್ಟು ಹೊಸ ಸೈಟ್ ತಗೋಬೇಕು. ಇದೆಲ್ಲವೂ ಕೂಡ ಖಂಡಿತ ಈಡೇರುವಂತಹ ಈ ಮುಂದಿನ ಟ್ರಾನ್ಸಿಟ್ ಆಫ್ ಶನಿ ಇರುತ್ತೆ. ಜೊತೆಗೆ ಸ್ಥಾನ ಪಲಾಟ ಕೆಲವರು, ಅಂದ್ರೆ ಟ್ರಾನ್ಸ್ಫರ್ ಬಹಳ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ ಸರ್ ಆಗ್ಲಿಲ್ಲ ಅನ್ನೋರಿಗೆ ಕೂಡ ಟ್ರಾನ್ಸ್ಫರ್ ಸುಲಭವಾಗಿ ಸಿಗುವಂತಹ ಸಾಧ್ಯತೆಗಳಿದೆ. ಸರ್ಕಾರದ ಕೆಲಸಗಳಲ್ಲಿ ದುಡ್ಡು ಕಾಸು ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೋತಾರೆ. ಕೆಲವರು ದುಡ್ಡು ಕಾಸು ಕೊಟ್ಟರು ಕೂಡ ಟ್ರಾನ್ಸ್ಫರ್ ಆಗೋದಿಲ್ಲ. ಆದ್ರೆ ಈಗ ಸರಿಯಾದ ವ್ಯಕ್ತಿಗಳಿಂದ ನಿಮಗೆ ಸೂಚನೆ, ಮಾರ್ಗದರ್ಶನ ಆಗಿ ಅದಕ್ಕೆ ಬೇಕಾದಂತ ಕೆಲಸಗಳು ಆಗುವಂತಹ ವರ್ಷವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಶನ್ ಹೋಗೋರು, CA ಎಕ್ಸಾಮ್ಸು 4-5 ಸಾವಿರ ತಗೊಳ್ತಾ ಇದೀನಿ ನನಗೆ ಆಗ್ತಾ ಇಲ್ಲ ಅನ್ನೋರು, ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅನ್ನೋಂಥ ಸ್ಟೂಡೆಂಟ್ಸು, ಇವ್ರಿಗೆಲ್ಲರಿಗೂ ಕೂಡ ವಿಶೇಷವಾದ ವರ್ಷವಾಗಿರುತ್ತೆ. ಗುರುವಿನ ಮನೆಯಲ್ಲಿ ಶನಿ ಇದ್ದು ನೀವು ತುಲಾ ರಾಶಿಯವರಾದ್ರೂ ಕೂಡ ಒಂದು ರಾಯಭಾರಿ ಅಂತ ಏನ್ ಹೇಳ್ತಾರೆ, ಶನಿ ಬಂದು ಗುರುವಿನ ಮನೆಗೆ ಹೋಗಿ ನಿಮಗೆ ಸಮಾಧಾನವಾದಂತಹ ಕೆಲಸಗಳನ್ನು ಮಾಡಿಕೊಡುವಂತಹ ವರ್ಷವಾಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಮತ್ತಷ್ಟು ಆರೋಗ್ಯದಲ್ಲಿ ಅಭಿವೃದ್ಧಿ, ಮನಸ್ಸಿಗೆ ಸಮಾಧಾನ. ಮದುವೆ 2 ವರ್ಷದಿಂದ ಮುಂದೋಗ್ತಾ ಇದೆ. ಹುಡುಗಿ ಬೇಕು ಅಂದ್ರೆ ಹುಡುಗ ಬೇಡ ಅಂತಾನೆ, ಹುಡುಗಿ ಬೇಡ ಅಂದ್ರೆ ಹುಡುಗಿ ಬೇಕು ಅಂತಾನೆ, ಈ ತರ ಗೊಂದಲಲ್ಲಿರ್ತಕ್ಕಂಥ ಮನೆಗಳಲ್ಲಿ ಈ ವರ್ಷ ಅಕ್ಟೋಬರ್ ನವೆಂಬರ್ ಒಳಗೆ ಮದುವೆ ಸೆಟ್ಲ್ ಆಗುವಂತಹ ಯೋಗ ಇದೆ. ವ್ಯಾಪಾರಿಗಳಿಗೆ ವಿಶೇಷವಾದ ವರ್ಷ, ಇನ್ನಷ್ಟು ಅಭಿವೃದ್ಧಿ ಮಾಡಿಕೊಳ್ಳುವಂತಹ ವರ್ಷ. ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಮೂವ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಅದು ಆಗ್ತಾ ಇಲ್ಲ ಅನ್ನೋರು ಕೂಡ ಈಗ ಜಾಗ ಬದಲಾಯಿಸಿ ಅಲ್ಲಿ ಹೊಸದಾಗಿ
ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂತಹ ವರ್ಷವಾಗಿರುತ್ತೆ. ಕೆಲಸ ಮಾಡತಕ್ಕಂಥವರಿಗೆ ಪರ್ಮನೆಂಟ್ ಆಗೋದು, ಪ್ರಮೋಷನ್ ಸಿಗೋದು, ಕಬ್ಬಿಣ ವಸ್ತುಗಳನ್ನು ಮಾರೋರು, ಕಬ್ಬಿಣದಲ್ಲಿ ಕೆಲಸದಲ್ಲಿರೋರು, ಆಟೋಮೊಬೈಲ್ ಅಲ್ಲಿ ಇರ್ತಕ್ಕಂಥವ್ರು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು, ಇವರಿಗೆಲ್ಲ ಮನೆ ಕಟ್ಟುವಂತಹ ಯೋಗ, ಮನೆಯಲ್ಲಿ ಶುಭ ಕಾರ್ಯ ಪ್ರಯತ್ನ ಮಾಡುವಂತಹ ಯೋಗ ಇದೆಲ್ಲ ವಿಶೇಷವಾಗಿ ಸಿಗುತ್ತೆ. ಸಿನಿಮಾದವರಿಗೆ, ಮೀಡಿಯಾದವರಿಗೆ ಪುರ್ಸೊತ್ತಿಲ್ಲ ರೀ, ಖಂಡಿತ ನಾನು ಬಹಳ ಶುರು ಆಗೋಗಿದೆ, ನನ್ನ ಕೆಲಸ ಚೆನ್ನಾಗಿ ಬರ್ತಾ ಇದೆ, ಎಲ್ರೂ ಕರೀತಾ ಇದ್ದಾರೆ. ಖಂಡಿತ ದುಡ್ಡಿನ ವಿಚಾರದಲ್ಲಾಗ್ಲಿ, ಮನಸ್ಸಿಗೆ ಸಮಾಧಾನ ಕೊಡುವ ವಿಷಯದಲ್ಲಾಗ್ಲಿ ಈ ಬರುವ ವರ್ಷ ಬಹಳ ವಿಶೇಷವಾಗಿ ನಿಮಗಿರುತ್ತೆ. ವಯಸ್ಸಾದವರಿಗೆ 6ನೇ ಮನೆಯ ಶನಿ ಬಂದಾಗ ರೋಹ ಋಣ ಶತ್ರು ಅಂತ ಹೇಳ್ತೀವಿ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮೊಣಕಾಲು ಕಣಕಾಲು ನೋವಿರೋರು, ಸಾಮಾನ್ಯವಾಗಿ ಶನಿ ಯಾವುದೇ ಮನೆಗೆ ಬಂದ್ರು ಕೂಡ ಫಸ್ಟ್ ಕಾಲ್ ಗೇಟ್ ಬೆಳೆಸ್ತಾನೆ ಅಥವಾ ಕೈ ಕಾಲು ನೋವು ಕೊಡ್ತಾನೆ. ಒಳ್ಳೆ ಡಾಕ್ಟರ್ ಸಿಕ್ಕಿದ್ರು, ಒಳ್ಳೆ ನನಗೆ ಔಷಧಿ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಇವೆಲ್ಲ ಕೂಡ ನಡೆಯುವಂತಹ ವರ್ಷವಾಗಿರುತ್ತೆ. ಋಣ, ಎಲ್ಲೋ ಚೀಟಿ ಕಟ್ಟಿದ್ವಿ, ದುಡ್ಡು ಬಂದಿಲ್ಲ, ನಂದು ಪೆನ್ಷನ್ ದುಡ್ಡು ಬಂದಿತ್ತು, ಅದನ್ನ ಯಾರಿಗೂ ಕೊಟ್ಟಿದ್ದೆ, ಅವ್ರು ಕೊಟ್ಟಿಲ್ಲ, ಇದೆಲ್ಲ ಹೇಳ್ತಾ ಇರೋರು ಕೂಡ ಖಂಡಿತ ದುಡ್ಡು ಹಿಂದಿರುಗಿ ಬರುವಂತಹ ಚಾನ್ಸಸ್. ಬ್ಯಾಂಕ್ಗಳಲ್ಲಿ ಹಾಕಿದ್ವಿ ಸರ್, ಬ್ಯಾಂಕೇ ಮುಚ್ಚೋಯ್ತು, ಸರ್ಕಾರ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ, ಕೊಡ್ತಾರ ಇಲ್ವ ಅನ್ನೋರಿಗೆ ಕೂಡ ಒಂದಷ್ಟು ಮಟ್ಟಿಗೆ 50% ದುಡ್ಡು ಹಿಂದಿರುಗಿ ಬರುವಂತಹ ವರ್ಷವಾಗಿರುತ್ತೆ. ಶತ್ರು ಕಾಟ, ಶತ್ರು ಅಂದ್ರೆ ವಯಸ್ಸಾದವ್ರಿಗೆ ಶತ್ರು ಏನಿರುತ್ತೆ, ಎಲ್ಲ ಮಕ್ಕಳು ಇರ್ತಾರೆ ಅಥವಾ ಬೇರೆ ವಿಚಾರದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿದು ತೊಂದರೆಗಳಿರುತ್ತೆ. ಆ ರೀತಿ ಏನೇ ಇದ್ರೂ ಕೂಡ ಸಮಾಧಾನವಾಗಿ ಭೂಮಿ ವಿಚಾರದಲ್ಲಿ ಕೂತ್ಕೊಂಡು ಎಲ್ಲರೂ ಅದನ್ನ ತೀರ್ಮಾನ ಮಾಡಿ ಬರೆಸ್ಕೊಳ್ಳುವಂತಹ ಸಮಯವಾಗಿರುತ್ತೆ. ಪ್ರಯಾಣದಲ್ಲಿ ಸೌಕರ್ಯ, ವಿದೇಶ ಯಾತ್ರೆ, ಧರ್ಮಯಾತ್ರೆ ಅಂದ್ರೆ ತೀರ್ಥಯಾತ್ರೆ ಅಂತ ಏನ್ ಹೇಳ್ತೀವಿ, ಅದಕ್ಕೆಲ್ಲ ಕೂಡ ವಿಶೇಷವಾದಂತಹ ವರ್ಷವಾಗಿ ಈ ವರ್ಷ ಇರುತ್ತೆ. ದಕ್ಷಿಣಾಮೂರ್ತಿ ದರ್ಶನ ನಿಮಗೆ ವಿಶೇಷವಾದಂತಹ ಫಲಗಳನ್ನು ಕೊಡುತ್ತೆ. ಇಲ್ಲಿ ಸರ್ ನನಗೆ ಟೈಮೇ ಇಲ್ಲ, ದೇವಸ್ಥಾನಕ್ಕೆ ಹೋಗಕ್ಕೆ ಅನ್ನೋರು ಮನೆಯಿಂದಲೇ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ, ಅಥವಾ ಶಿವನ ದೇವಸ್ಥಾನಗಳಲ್ಲಿ ದಕ್ಷಿಣಾಮೂರ್ತಿ ಸನ್ನಿಧಿ ಇರುತ್ತೆ, ಅಲ್ಲೋಗಿ ಒಂದು 7 ನಿಮಿಷ ಕೂತಿದ್ದು ಬನ್ನಿ. ಖಂಡಿತ ನಿಮಗೆಲ್ಲರಿಗೂ ಕೂಡ ವಿಶೇಷ ಫಲವನ್ನು ಈ 6ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ ಕೊಡ್ತಾನೆ. ರೋಹ ಋಣ ಶತ್ರು ಬಾಧೆಗಳನ್ನು ನಿವಾರಣೆ ಮಾಡಿ ಖಂಡಿತ ಒಂದು ಮಟ್ಟಕ್ಕೆ ನಾನು ಚೆನ್ನಾಗಾದೆ ಅನ್ನುವ ಒಂದು ಭಾವನೆಯನ್ನು ನಿಮಗೆ ಕೊಡ್ತಾನೆ.